ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಲಾ ಇಂಟೆಲಿಜೆನ್ಸಿಯ ಚಾನೆಲ್. ನಾನು ಸಂಗೀತ ಭಟ್. ಗ್ರಾಹಕರು ಗುಣಮಟ್ಟವನ್ನ ಮತ್ತು ಸ್ಥಿರತೆಯನ್ನ, ನಂಬಿಕೆಯನ್ನ ನಿರೀಕ್ಷಿಸುತ್ತಾರೆ. ಅನೇಕ ವ್ಯವಹಾರಗಳು ತಮ್ಮ ಕೆಲಸವನ್ನ ಅಚ್ಚುಕಟ್ಟಾಗಿ ಗುಣಮಟ್ಟವನ್ನ ಕಾಯ್ದಿರಿಸಿಕೊಳ್ತಾರೆ, ಆದ್ರೆ ಜನರಿಗೆ ಅದನ್ನ ಸಾಬೀತು ಮಾಡುವಲ್ಲಿ ಕಷ್ಟಪಡ್ತಾರೆ. ಇಲ್ಲಿ ISO 9001 ಸರ್ಟಿಫಿಕೇಟ್ ಅತ್ಯಂತ ಮಹತ್ವದ ಪಾತ್ರವನ್ನ ವಹಿಸುತ್ತದೆ. ಇವತ್ತಿನ ಈ ವಿಡಿಯೋದಲ್ಲಿ ISO 9001 ಸರ್ಟಿಫಿಕೇಶನ್ ಅಂದ್ರೆ ಏನು ಮತ್ತೆ ಅದನ್ನ ಹೇಗೆ ಪಡೆಯಬಹುದು ಎಂಬುದನ್ನ ನಾನು ನಿಮ್ಗೆ ಸ್ಪಷ್ಟವಾಗಿ ತಿಳಿಸ್ಕೊಡ್ತೀನಿ. ಹಾಗಾದ್ರೆ ಮತ್ತ್ಯಾಕೆ ತಡ, ಈ ವಿಡಿಯೋವನ್ನ ಕೊನೆ ತನಕ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನಮ್ಮ ಚಾನೆಲ್ ಅನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಇನ್ನು ವಿಡಿಯೋವನ್ನ ಪ್ರಾರಂಭ ಮಾಡುವ ಮೊದಲು ನಿಮಗಾಗಿ ನಮ್ಮ ತಂಡದಿಂದ ಒಂದು ಸಣ್ಣ ಅನೌನ್ಸ್ಮೆಂಟ್ ಇದೆ. ಏನಪ್ಪಾ ಅಂದ್ರೆ, ನೀವು ಈಗಾಗಲೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದಿರಿ ಅಥವಾ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ನಿಮಗಾಗಿ ಫ್ರೀ ಆದ PDF ಒಂದು ರೆಡಿ ಇದೆ. ಅದರಲ್ಲಿ ಗೈಡೆನ್ಸ್ ಅನ್ನ ನಾವು ಅಳವಡಿಸಿಕೊಂಡಿದ್ದೇವೆ. ಏನಪ್ಪಾ ಅಂದ್ರೆ, ಬಿಸ್ನೆಸ್ ಮಾಡುವ ಮೊದಲು ನೀವು ಯಾವುದೆಲ್ಲ ರೂಲ್ಸ್ ಅನ್ನ ಫಾಲೋ ಮಾಡಬೇಕು, ಹಾಗೆ ನಿಮಗೆ ಯಾವುದೆಲ್ಲ ಟಿಪ್ಸ್ ನ ಅಗತ್ಯ ಇದೆ ಎಂಬುದನ್ನ ನಾವು ಆ PDF ಅಲ್ಲಿ ಸಂಕ್ಷಿಪ್ತವಾಗಿ ತಿಳಿಸಿದ್ದೇವೆ. ಮಧ್ಯಾಹ್ನದ ನಾವು ಕೊಟ್ಟಿರುವಂತಹ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಫ್ರೀ ಆಗಿರುವಂತಹ PDF ಅನ್ನ ನೆಮ್ಮದಾಗಿಸಿಕೊಳ್ಳಿ. ಹಾಗಾದ್ರೆ ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಮೊದಲಿಗೆ ISO 9001 ಅಂದ್ರೆ ಏನು ಅಂತ ನಾನು ನಿಮಗೆ ಸ್ಪಷ್ಟವಾಗಿ ಹೇಳ್ತೀನಿ, ಕೇಳಿ. ISO 9001 ಎಂಬುದು ಒಂದು ಅಂತಾರಾಷ್ಟ್ರೀಯ ಮಟ್ಟದ ಗುಣಮಟ್ಟ ಇರುವಂತಹ ಒಂದು ಸರ್ಟಿಫಿಕೇಟ್ ಆಗಿದೆ, ಅಂದ್ರೆ ಮಾನದಂಡವಾಗಿದೆ. ಇದು ಒಂದು ಸಂಸ್ಥೆ ತನ್ನ ವ್ಯವಹಾರದಲ್ಲಿ ಗುಣಮಟ್ಟವನ್ನ ಕಾಪಾಡಲು ಮತ್ತು ಸರಿಯಾದ ವ್ಯವಸ್ಥೆ ಮತ್ತು ಪ್ರಕ್ರಿಯೆಗಳನ್ನ ಅನುಸರಿಸುತ್ತಿದೆ ಎಂಬುದನ್ನ ತೋರಿಸುತ್ತದೆ. ಇನ್ನು ಮುಂದಿನ ಭಾಗವನ್ನ ನೋಡೋದಾದ್ರೆ, ISO 9001 ಉತ್ಪನ್ನವನ್ನ ಡೈರೆಕ್ಟ್ ಆಗಿ ಪರಿಶೀಲನೆ ಮಾಡೋದಿಲ್ಲ. ಇದು ವ್ಯವಹಾರವು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನ ಪರಿಶೀಲಿಸುತ್ತದೆ. ಉದಾಹರಣೆಗೆ, ಕಾರ್ಯನಿರ್ವಹಿಸುವ ವಿಧಾನ ಆಗಿರ್ಬೋದು, ಅಂದ್ರೆ ಯಾವೆಲ್ಲ ಪ್ರೋಸೆಸ್ ಅನ್ನ ನೀವು ಮಾಡ್ತೀರಾ ಅನ್ನೋದನ್ನ ಇದು ಪರಿಶೀಲಿಸ್ತದೆ. ಹಾಗೆ ಡಾಕ್ಯುಮೆಂಟ್ಗಳು ಯಾವ ರೀತಿಯ ಡಾಕ್ಯುಮೆಂಟ್ ಗಳನ್ನ ನೀವು ಇಟ್ಕೊಂಡಿದ್ದೀರಾ, ಸಬ್ಮಿಟ್ ಮಾಡಿದೀರಾ ಅನ್ನೋದನ್ನು ಕೂಡ ಪರಿಶೀಲನೆ ಮಾಡ್ತದೆ. ಹಾಗೆ ಗ್ರಾಹಕರ ನಿರ್ವಹಣೆ, ನಿರಂತರ ಸುಧಾರಣೆಗಳನ್ನ ಅಂದ್ರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್ ಅನ್ನ ಕೂಡ ಅದು ಗಮನ ಹರಿಸ್ತದೆ, ಅದನ್ನ ಪರಿಶೀಲನೆ ಮಾಡ್ತದೆ. ಅಂದ್ರೆ ಯಾವುದೇ ರೀತಿಯ ಉತ್ಪನ್ನಗಳನ್ನ ಡೈರೆಕ್ಟ್ ಆಗಿ ಪರಿಶೀಲನೆ ಮಾಡೋದಿಲ್ಲ. ಇನ್ನು ಉತ್ಪಾದನಾ ಅಥವಾ ಸೇವಾ ವಲಯ ಯಾವುದೇ ಆಗಿರಲಿ, ಯಾವುದೇ ರೀತಿಯ ವ್ಯವಹಾರ ISO 9001 ಗೆ ಅರ್ಜಿ ಸಲ್ಲಿಸಬಹುದಾಗಿದೆ. ಇನ್ನು ಮುಂದಿನ ಭಾಗಕ್ಕೆ ಹೋಗುವ ಮೊದಲು ನಮ್ಮ ತಂಡದಿಂದ ನಿಮಗೊಂದು ಘೋಷಣೆ ಅಂದ್ರೆ ಅನೌನ್ಸ್ಮೆಂಟ್ ರೆಡಿ ಇದೆ. ಏನಪ್ಪಾ ಅಂದ್ರೆ, ನೀವು ಈಗಾಗಲೇ ಬಿಸ್ನೆಸ್ ಅನ್ನ ಪ್ರಾರಂಭ ಮಾಡಿದಿರಿ ಅಥವಾ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ, ನಮ್ಮದೊಂದು ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ನಾವು ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನೀವು ಜಾಯಿನ್ ಆದ್ರೆ ನಿಮಗೆ ದಿನನಿತ್ಯ ನಿಮ್ಮ ಬಿಸ್ನೆಸ್ ಗೆ ಬೇಕಾಗಿರುವಂತಹ ಒಂದು ಟಿಪ್ಸ್ ಗಳಾಗಿರ್ಬೋದು ಅಥವಾ ಸಲಹೆ ಏನೇ ಬೇಕಾಗಿದ್ರು ನಾವು ಅದನ್ನ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನೀವು ಅದರ ಅನುಕೂಲತೆಯಿಂದ ಪಡೆಯಬಹುದಾಗಿದೆ. ಮತ್ತ್ಯಾಕೆ ತಡ, ನಾವು ನೀಡಿರುವಂತಹ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡಿ ನಮ್ಮ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ಗೆ ನೀವು ಈಗಲೇ ಆಡ್ ಆಗಬಹುದಾಗಿದೆ. ಇನ್ನು ವ್ಯವಹಾರಕ್ಕೆ ISO 9001 ಯಾಕೆ ಬಹುಮುಖ್ಯ ಪಾತ್ರವನ್ನ ವಹಿಸ್ತದೆ ಅನ್ನೋದನ್ನ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ. ಒಂದನೆಯ ಮಹತ್ವದ ಲಾಭ ಏನಪ್ಪಾ ಅಂದ್ರೆ, ಮೊದಲನೆಯ ಬೆನಿಫಿಟ್ ಏನಪ್ಪಾ ಅಂದ್ರೆ, ಕೆಲಸದ ಪ್ರಕ್ರಿಯೆಗಳು ಮತ್ತು ಕಾರ್ಯಕ್ಷಮತೆ ಸುಧಾರಿಸುತ್ತದೆ. ಅಂದ್ರೆ ISO 9001 ವ್ಯವಹಾರಕ್ಕೆ ಸ್ಪಷ್ಟವಾದ ಒಂದು ಪ್ರಕ್ರಿಯೆ ಮತ್ತು ಮಾನದಂಡಿತ ಕಾರ್ಯವಿಧಾನ ರೂಪಿಸಲು ಸಹಾಯ ಮಾಡ್ತದೆ. ಇದರಿಂದ ಗೊಂದಲವನ್ನ ಕಡಿಮೆ ಮಾಡ್ತದೆ, ಸಮಯ ಉಳಿಸ್ತದೆ, ಹೆಚ್ಚಿನ ಲಾಭವನ್ನ ನಿಮಗೆ ಒಟ್ಟಾರೆಯಾಗಿ ಉತ್ಪಾದನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ಇದು ನೀಡ್ತದೆ. ಇನ್ನು ಎರಡನೆಯ ಲಾಭವನ್ನ ನೋಡೋದಾದ್ರೆ,
ನೋಡೋದಾದ್ರೆ ಕಸ್ಟಮರ್ಸ್ ಸ್ಯಾಟಿಸ್ಫ್ಯಾಕ್ಷನ್ ಅನ್ನ ಹೆಚ್ಚಿಸ್ತದೆ, ಅಂದ್ರೆ ಗ್ರಾಹಕರ ತೃಪ್ತಿಯನ್ನ ಹೆಚ್ಚಿಸ್ತದೆ. ಯಾವ ರೀತಿಯಲ್ಲಿ ಅಂದ್ರೆ ಗುಣಮಟ್ಟದ ವ್ಯವಸ್ಥೆಗಳನ್ನ ಅನುಸರಿಸುವುದರಿಂದ ಹಿಡಿದು ವ್ಯವಹಾರಗಳು ಸ್ಥಿರ ಮತ್ತು ವಿಶ್ವಾಸಾರ್ಹವಾಗಿ ಉತ್ಪನ್ನಗಳು ಹಾಗೂ ಸೇವೆಗಳನ್ನ ಒದಗಿಸುವಲ್ಲಿ ಇದು ಸಹಕಾರಿಯಾಗಿರುತ್ತದೆ. ಇನ್ನು ಇದರಿಂದ ದೂರುಗಳು ಕಡಿಮೆಯಾಗ್ತದೆ, ಅಂದ್ರೆ ಕಸ್ಟಮರ್ ಗಳಿಂದ ಇದು ಸರಿಲ್ಲ ಅದು ಸರಿಲ್ಲ ಅಂತ ಹೇಳುವಂತಹ ಒಂದು ದೂರುಗಳು ಏನಿದೆ ಅದನ್ನ ಕಡಿಮೆ ಮಾಡ್ತದೆ ಮತ್ತು ದೀರ್ಘಕಾಲಿಕ ಗ್ರಾಹಕರ ಸಂಬಂಧಗಳನ್ನ ಇದು ಹೆಚ್ಚಿಸ್ತದೆ. ಇನ್ನು ಮೂರನೆಯ ಲಾಭವನ್ನ ನೋಡೋದಾದ್ರೆ ಇದು ಮಾರುಕಟ್ಟೆಯಲ್ಲಿ ನಂಬಿಕೆ, ಟ್ರಸ್ಟ್ ಅನ್ನ ಮತ್ತು ವಿಶ್ವಾಸಾರ್ಹತೆಯನ್ನ ಹೆಚ್ಚಿಸ್ತದೆ. ISO 9001 ಅಂತಾರಾಷ್ಟ್ರೀಯ ಅಂದ್ರೆ ಇಂಟರ್ನ್ಯಾಷನಲ್ ಆಗಿ ಮಾನ್ಯತೆಯನ್ನ ಪಡೆದುಕೊಂಡಿರುವಂತಹ ಒಂದು ಪ್ರಮಾಣ ಪತ್ರವಾಗಿದೆ. ಇದನ್ನ ಹೊಂದಿರುವುದರಿಂದ ಗ್ರಾಹಕರು ಅಥವಾ ವಿತರರು ಮತ್ತು ವ್ಯವಹಾರ ಪಾಲುದಾರರು ವಿಶ್ವಾಸವನ್ನ ಗಳಿಸಿಕೊಳ್ತಾರೆ. ಇನ್ನು ನಾಲ್ಕನೆಯ ಬೆನಿಫಿಟ್ಸ್ ಅನ್ನ ನೋಡೋದಾದ್ರೆ ಕಾರ್ಪೊರೇಟ್ ಮತ್ತು ಸರ್ಕಾರಿ ಟೆಂಡರ್ ಗಳಲ್ಲಿ ಸಹಾಯವಾಗುತ್ತದೆ. ಅನೇಕ ದೊಡ್ಡ ಕಂಪನಿಗಳು ಮತ್ತು ಗವರ್ಮೆಂಟ್ ಇಲಾಖೆಗಳಾಗಿರ್ಬೋದು ISO ಪ್ರಮಾಣ ಪತ್ರವನ್ನ ನೀವು ಇಟ್ಕೊಂಡಿದ್ರೆ ಮೊದಲನೆಯ ಆದ್ಯತೆಯಿಂದ ಆಯ್ಕೆ ಮಾಡುತ್ತವೆ. ISO 9001 ಟೆಂಡರ್ ಮತ್ತು ಒಪ್ಪಂದಗಳಲ್ಲಿ ನಿಮ್ಮ ಅರ್ಹತೆಯನ್ನ ಮತ್ತು ಸ್ಪರ್ಧಾತ್ಮಕತೆಯನ್ನ ಹೆಚ್ಚಿಸ್ತದೆ. ಇನ್ನು ISO 9001 ಸರ್ಟಿಫಿಕೇಟ್ ಅನ್ನ ಹೇಗೆ ಪಡೆಯಬಹುದು ಅನ್ನೋದನ್ನ ನಾನು ನಿಮಗೆ ತಿಳಿಸ್ತೀನಿ. ISO 9001 ಸರ್ಟಿಫಿಕೇಟ್ ಅನ್ನ ಪಡೆಯುವ ಪ್ರಕ್ರಿಯೆ ವ್ಯವಸ್ಥಿತ ಮತ್ತು ಸುಲಭವಾಗಿ ಕಾರ್ಯನಿರ್ವಹಿಸುತ್ತದೆ. ಮೊದಲನೆಯ ಒಂದು ಪಾಯಿಂಟ್ ಏನಪ್ಪಾ ಅಂದ್ರೆ ಫಸ್ಟ್ ಪಾಯಿಂಟ್ ಏನಂದ್ರೆ ವ್ಯವಹಾರದ ಪ್ರಕ್ರಿಯೆಗಳನ್ನ ಅರ್ಥ ಮಾಡಿಕೊಳ್ಳುವುದು. ಮೊದಲಿಗೆ ಸಂಸ್ಥೆಯ ಎಲ್ಲಾ ವ್ಯವಹಾರವನ್ನ ನೀವು ಅರ್ಥ ಮಾಡ್ಕೊಳ್ಬೇಕು, ಮತ್ತೆ ಚಟುವಟಿಕೆಗಳು ಮತ್ತು ಆಂತರಿಕ ಪ್ರಕ್ರಿಯೆಗಳನ್ನ ಪರಿಶೀಲಿಸಲಾಗುತ್ತದೆ. ಇದರಿಂದ ಗುಣಮಟ್ಟ ಮತ್ತು ದಾಖಲೆಗಳಲ್ಲಿ ಇರುವ ಕೊರತೆಗಳನ್ನ ಗುರುತಿಸಲು ಇದು ಸಾಧ್ಯವಾಗುತ್ತದೆ. ಇನ್ನು ಎರಡನೆಯ ಪಾಯಿಂಟ್ ಅನ್ನ ನೋಡೋದಾದ್ರೆ ಅಗತ್ಯ ದಾಖಲೆಗಳನ್ನ ತಯಾರಿಸುವುದು. ಈ ಹಂತದಲ್ಲಿ ಸಂಸ್ಥೆಯ ಗುಣಮಟ್ಟ ಕೈಪಿಡಿ ಅಂದ್ರೆ ಕ್ವಾಲಿಟಿ ಮ್ಯಾನುವಲ್ ಅಲ್ಲಿ ನೀತಿಗಳು ಅಂದ್ರೆ ಪಾಲಿಸೀಸ್ ಮತ್ತು ಸ್ಟ್ಯಾಂಡರ್ಡ್ ಗಳನ್ನ ಒಂದು ಪ್ರೊಸೀಜರ್ ಇರುತ್ತೆ, ಅಂದ್ರೆ SOPs ಇರುತ್ತೆ, ಅದನ್ನ ತಯಾರಿಸಲಾಗುತ್ತದೆ. ಈ ದಾಖಲೆಗಳು ವ್ಯವಹಾರದ ಗುಣಮಟ್ಟವನ್ನ ಹೇಗೆ ಕಾಪಾಡುತ್ತದೆ ಎಂಬುದನ್ನ ವಿವರಿಸ್ತದೆ. ಇನ್ನು ಮೂರನೆಯ ಅಂಶವನ್ನ ನೋಡೋದಾದ್ರೆ ಗುಣಮಟ್ಟದ ವ್ಯವಸ್ಥೆಯನ್ನ ಜಾರಿಗೆ ತರುವುದು. ಅಂದ್ರೆ ತಯಾರಿಸಿದ ಪ್ರಕ್ರಿಯೆಗಳನ್ನ ದೈನಂದಿನ ಕಾರ್ಯಾಚರಣೆಯಲ್ಲಿ ಅನುಸರಿಸಲಾಗ್ತದೆ. ಅಂದ್ರೆ ಉದ್ಯೋಗಗಳಿಗೆ ಗುಣಮಟ್ಟ ಮಾನದಂಡಗಳನ್ನ ಪಾಲಿಸಲು ತರಬೇತಿಯನ್ನ ನೀಡ್ತಾರೆ. ಅಂದ್ರೆ ಒಂದು ಪ್ರಾಡಕ್ಟ್ ಮ್ಯಾನುಫ್ಯಾಕ್ಚರ್ ಆಗ್ತಾ ಇರುವಾಗ ಯಾವುದೆಲ್ಲ ಮಾನದಂಡಗಳನ್ನ ಫಾಲೋ ಮಾಡಿದ್ರೆ ಗುಣಮಟ್ಟದಲ್ಲಿ ಒಳ್ಳೆಯ ಗುಣಮಟ್ಟವನ್ನ ಪಡೆಯಬಹುದು ಅನ್ನೋದನ್ನ ಇದು ತರಬೇತಿಯನ್ನ ನೀಡ್ತದೆ. ಇನ್ನು ನಾಲ್ಕನೆಯ ಪಾಯಿಂಟ್ ಅನ್ನ ನೋಡೋದಾದ್ರೆ ISO ಸರ್ಟಿಫಿಕೇಶನ್ ಸಂಸ್ಥೆಯಿಂದ ಆಡಿಟ್ ಆಗಿರುತ್ತದೆ. ಅಂದ್ರೆ ಹೊರಗಿನ ISO ಆಡಿಟರ್ ಸಂಸ್ಥೆ ISO 9001 ಮಾನದಂಡಗಳನ್ನ ಅಂದ್ರೆ ರೂಲ್ಸ್ ಗಳನ್ನ ವ್ಯವಹಾರ ಪಾಲಿಸುತ್ತದೆಯೇ ಎಂಬುದನ್ನ ಪರಿಶೀಲಿಸುತ್ತದೆ. ಎಲ್ಲವೂ ಸರಿಯಾಗಿದ್ದರೆ ಆಡಿಟ್ ಅನುಮೋದನೆಯಾಗುತ್ತದೆ, ಅಂದ್ರೆ ನಿಮಗೆ ಅದು ISO ಸರ್ಟಿಫಿಕೇಶನ್ ಸಿಗ್ತದೆ. ಇನ್ನು ಐದನೆಯ ಪಾಯಿಂಟ್ ಅನ್ನ ನೋಡೋದಾದ್ರೆ ISO 9001 ಸರ್ಟಿಫಿಕೇಟ್ ನೀಡುವುದು. ಆಡಿಟ್ ಯಶಸ್ವಿಯಾಗಿ ಪೂರ್ಣಗೊಂಡ ನಂತರ ISO 9001 ಸರ್ಟಿಫಿಕೇಟ್ ನಿಮಗೆ ನೀಡಲಾಗುತ್ತದೆ. ಈ ಪ್ರಮಾಣ ಪತ್ರವು ನಿಮ್ಮ ವ್ಯವಹಾರವು ಇಂಟರ್ನ್ಯಾಷನಲ್ ಲೆವೆಲ್ ಗುಣಮಟ್ಟ ಮಾನದಂಡಗಳಿಗೆ ಅಂದ್ರೆ ಯಾವ್ದೆಲ್ಲ ಪಾಯಿಂಟ್ಸ್ ಬೇಕಾಗಿರುತ್ತೆ, ಯಾವ್ದೆಲ್ಲ ಗುಣಮಟ್ಟ ಬೇಕಾಗಿರುತ್ತೆ ಅದನ್ನ ಅನುಗುಣವಾಗಿದೆ ಎಂಬುದನ್ನ ದೃಢಪಡಿಸಿದ ನಂತರ ಈ ಸರ್ಟಿಫಿಕೇಟ್ ಸಿಗುತ್ತದೆ ನಿಮ್ಗೆ. ಇನ್ನು ISO 9001 ಸರ್ಟಿಫಿಕೇಶನ್ ನ ವ್ಯಾಲಿಡಿಟಿ ಅಂದ್ರೆ ಮಾನ್ಯತೆ ಎಷ್ಟು ಸಮಯದವರೆಗೆ ಇರುತ್ತದೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ISO 9001 ಸರ್ಟಿಫಿಕೇಶನ್ ಸಾಮಾನ್ಯವಾಗಿ 3 ವರ್ಷಗಳ ಕಾಲ ವ್ಯಾಲಿಡಿಟಿ ಇರುತ್ತದೆ, ಅಂದ್ರೆ ಮಾನ್ಯತೆ ಇರ್ತದೆ. ಆದರೆ ಈ ಅವಧಿಯಲ್ಲಿ ಪ್ರಮಾಣ ಪತ್ರವನ್ನ ಕಾಪಾಡಿಕೊಳ್ಳಲು ನೀವು ಪ್ರತಿ ವರ್ಷ ಸರ್ವೆಲೆನ್ಸ್ ಆಡಿಟ್ ಅನ್ನ ಕಡ್ಡಾಯವಾಗಿ ನೀವು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಕೊನೆಯದಾಗಿ ಇದ್ರ ಬಗ್ಗೆ ಹೇಳೋದಾದ್ರೆ ISO 9001 ಕೇವಲ ಒಂದು ಸರ್ಟಿಫಿಕೇಶನ್ ಅಲ್ಲ, ಇದು ವ್ಯವಹಾರದ ಕಾರ್ಯಕ್ಷಮತೆಯನ್ನ ಸುಧಾರಿಸುವ ಮತ್ತು ಗ್ರಾಹಕರ ವಿಶ್ವಾಸವನ್ನ ಅಂದ್ರೆ ಕಸ್ಟಮರ್ಸ್ ಟ್ರಸ್ಟ್ ಅನ್ನ ಕಾಯ್ದುಕೊಳ್ಳುವಲ್ಲಿ ಇದು ಹೆಚ್ಚಿನ ಮಹತ್ವದ ಕಾರ್ಯವನ್ನ ನಿರ್ವಹಿಸುತ್ತದೆ.
ನೋಡಿದ್ರಲ್ಲ ವೀಕ್ಷಕರೇ, ಈ ವಿಡಿಯೋ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನಷ್ಟು ಮತ್ತಷ್ಟು ಮಹತ್ವದ ವಿಡಿಯೋ ಅಂದ್ರೆ ಈ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋವನ್ನ ನೀವು ನೋಡ್ಬೇಕು ಅಂತ ಆದ್ರೆ ಈಗಲೇ ನಮ್ಮ ಚಾನೆಲ್ಗೆ ಹೋಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಅಲ್ಲಿರುವಂತಹ ಎಲ್ಲಾ ವಿಡಿಯೋವನ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇರೆಯವರಿಗೂ ಕೂಡ ತಿಳಿಸಿ ಅಂತ ಹೇಳ್ತಾ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.